ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘಕ್ಕೆ ನ್ಯಾಯಬದ್ಧವಾದ ಹೋರಾಟವನ್ನು ಅವ್ರು ಮಾಡ್ತಾ ಇರೋಂಥ ಪರಿಸ್ಥಿತಿ ಬಂದಿರೋದೇ ಅನ್ಯಾಯ. ನ್ಯಾಯ ಬೇಕು ಅಂತ ವಕೀಲರು ಕೂಗ್ತಾ ಇರೋಂಥ ಸಂದರ್ಭ ನೋಡಿದಾಗ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಅನುಮಾನ ಆಗ್ತಾ ಇದೆ. ವಕೀಲರು ಕೇಳ್ತಿರೋದೇನು? ಮಂಗಳೂರಿಗೆ ಹೋಗೋದು ಕಷ್ಟ, ಘಾಟ್ ಸೆಕ್ಷನ್ ಇದೆ, ಅನೇಕರಿಗೆ ವಾಂತಿ ಬರುತ್ತೆ, ಮತ್ತೆ ಚಾರ್ಜು ಶಿವಮೊಗ್ಗಕ್ಕೆ ಬಂದರೆ ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಇಲ್ಲಿ ಬಂದರೆ ಕಡಿಮೆ ಖರ್ಚಾಗುತ್ತೆ, ಇಲ್ಲಿ ಕೇಸ್ಗಳು ಜಾಸ್ತಿ ಇದ್ದಾವೆ. ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ, ಕೂಲಿ ಮಾಡೋನ್ಗೆ ಅರ್ಥ ಆಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಹೋರಾಟ ಮಾಡಲೇಬೇಕು ವಕೀಲರು ಅನ್ನೋಂಥ ತೀರ್ಮಾನ ಅವ್ರು ಮಾಡಿದಾರೆ ಅನ್ನೋ ಅನುಮಾನ ನಂಗೆ. ಯಾಕಂದ್ರೆ ಎಂದೂ ವಕೀಲರು ಹೋರಾಟ ಮಾಡಿಲ್ಲ ನೀವು. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ನ್ಯಾಯಬದ್ಧವಾದ ಹೋರಾಟವನ್ನು ಶಿವಮೊಗ್ಗಕ್ಕೇನೆ ಸಂಚಾರಿ ಪೀಠ ಬೇಕು ಅನ್ನೋಂಥ ಹೋರಾಟ ಇಟ್ಕೊಂಡು ನ್ಯಾಯಬದ್ಧವಾದ ಹೋರಾಟವನ್ನು ವಕೀಲರ ಸಂಘ ಮಾಡ್ತಾ ಇದ್ದಾರೆ. ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದು ಅವ್ರು ಬೆಂಬಲ ಕೊಟ್ಟಿದ್ದೇವೆ. ಈ ಒಂದು ಹೋರಾಟ ಶಿವಮೊಗ್ಗಕ್ಕೆ ನ್ಯಾಯದ ಪೀಠ ಸಿಗೋ ತನಕನೂ ಕೂಡ, ಸಂಚಾರಿ ಪೀಠ ಸಿಗೋ ತನಕನೂ ಕೂಡ ನಾವು ಹೋರಾಟ ನಿಲ್ಲಿಸಲ್ಲ ಅನ್ನೋಂಥ ಅಂಶವನ್ನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ರಾಜ್ಯ ಸರ್ಕಾರ ಪೂರ್ತಿ ದೆಹಲಿಯಲ್ಲಿ ಬೀಡ್ಬಿಟ್ಟಿದೆ. ರಾಜ್ಯದಲ್ಲಿ ಅಕಾಲಿಕ ಮಳೆಯಾಗಿ ಜನರು ಏನೋ ಇವತ್ತಿಲ್ಲ ನಾಳೆ ಯಾರೋ ಮುಖ್ಯಮಂತ್ರಿ ಇರಲೇಬೇಕಲ್ಲ, ಅಥವಾ ಸರ್ಕಾರ ಡಿಸಾಲ್ವ್ ಆಗಬೇಕು. ಗೊತ್ತಿಲ್ಲ ನನಗೆ ಏನಾಗತ್ತೋ. ಸರ್ಕಾರ ಅಂತೂ ಇದೆ, ನ್ಯಾಯಬದ್ಧವಾದ ಹೋರಾಟವನ್ನು ನ್ಯಾಯವಾದಿ ಹುಬ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಗಲಿ ಅಂತ ನಾವು ರಾಷ್ಟ್ರಭಕ್ತ ಬಳಗದಿಂದ ಬಂದ್ಕೊಡ್ತೇವೆ. 1ನೇ ತಾರೀಕು ಮುಖ್ಯಮಂತ್ರಿಗಳು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರಂತೆ. ಅವರೇ ಮುಖ್ಯಮಂತ್ರಿಯಾಗಿ ಉಳಿದಿದ್ರೆ ಅವ್ರು ಬರ್ತಾರೋ ಇರಲ್ವೋ ಗೊತ್ತಿಲ್ಲ ನನಗೆ. ಆದರೆ ಅವ್ರು ಮುಖ್ಯಮಂತ್ರಿಯಾಗಿ ಉಳಿಲಿ, ನಂದೇನು ಅಭ್ಯಂತರ ಇಲ್ಲ. ಬರೋ ಸಂದರ್ಭಕ್ಕೆ ಅವರು ಶಿವಮೊಗ್ಗಕ್ಕೆ ಸಂಚಾರಿ ನ್ಯಾಯಪೀಠವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ಹೋಗ್ಲೇಬೇಕು. ಇದು ನಮ್ಮೆಲ್ಲರದ್ದು ಒತ್ತಾಯ.